ಈ ಬಿರು ಬೇಸಿಗೆಯಲ್ಲಿ ಕೆಲವೊಂದು ಬಗೆಯ ಆಹಾರಗಳಿಂದ ದೂರವಿದ್ದಷ್ಟು ಒಳ್ಳೆಯದು. ಹಾಗಿದ್ರೆ ಬೇಸಿಗೆಯಲ್ಲಿ ದೂರ ಇಡಬೇಕಾದ 8 ಬಗೆಯ ಆಹಾರ ಪಾನೀಯಗಳು ಯಾವ್ಯಾವು ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೇಸಿಗೆ ಬಂತೆಂಬ ಕಾರಣಕ್ಕೆ ಜೀವವನ್ನ ತಂಪಾಗಿಡೋದಕ್ಕೆ ಏನೇನೋ ಕಸರತ್ತುಗಳನ್ನ ಮಾಡ್ತೀವಿ. ಬಿಸಿಲು ಹೆಚ್ಚಾಯ್ತು ಎಂಬ ನೆಪ ಒಡ್ಡಿ ಒಂದೆರಡು ಬಾಟ್ಲಿ ಸೋಡಾ ಹೊಟ್ಟೆ ಇಳಿಸ್ತೀವಿ. ಬರೀ ಸೋಡಾ ಕುಡಿದ್ರೆ ಸರಿಯಾಗೋದಿಲ್ಲ ಎಂಬ ಕಾರಣಕ್ಕೆ ಒಂದಿಷ್ಟು ಚಿಪ್ಸ್ ತಿಂತೀವಿ. ಆರೋಗ್ಯ ಕಾಳಜಿ ಹೆಚ್ಚು ಎಂಬ ಭ್ರಮೆಯಿಂದ ಉಪ್ಪೂರಿದ ಒಣ ಹಣ್ಣುಗಳನ್ನ ಬಾಯಿಗೆಸೆದುಕೊಳ್ತೇವೆ. ಆದ್ರೆ ದೇಹವನ್ನ ತಂಪು ಮಾಡುವ ಭರದಲ್ಲಿ ಕೆಲವೊಮ್ಮೆ ಈ ರೀತಿಯಲ್ಲಿ ತದ್ವಿರುದ್ಧ ಕೆಲಸವನ್ನೇ ಮಾಡಿರ್ತೀವಿ. ಅದರಲ್ಲೂ ಕೆಲವು ಆಹಾರಗಳು ಹೆಚ್ಚಿನ ಉಷ್ಣತೆಯನ್ನ ದೇಹದಲ್ಲಿ ಉತ್ಪತ್ತಿ ಮಾಡುತ್ತವೆ ಅಥವಾ ಜೀರ್ಣವಾಗಲು ದೀರ್ಘಕಾಲ ತೆಗೆದುಕೊಳ್ಳುತ್ತವೆ. ಇದರಿಂದ ದೇಹ ತಂಪಾಗಿಡುವುದು ಕಷ್ಟ ಸಾಧ್ಯ. ಬೇಸಿಗೆಯಲ್ಲಿ ದೂರ ಇಡಬೇಕಾದ ಆಹಾರಗಳು ಯಾವುವು ಅನ್ನೋದನ್ನ ನಾವು ಈ ವರದಿಯಲ್ಲಿ ನೋಡೋಣ. ಮೊಟ್ಟ ಮೊದಲಿಗೆ ಕಾಫಿ. ಹೀಗೆನ್ನುತ್ತಿದ್ದಂತೆ ಕಾಫಿ ಪ್ರಿಯರು ಸಿಟ್ಟಿಗೇಳಬಹುದು. ಆದ್ರೆ ಕೇವಲ ಕಾಫಿ ಅಂತಲೇ ಅಲ್ಲ, ಕೆಫೆನ್ ಹೆಚ್ಚಿರುವ ಯಾವುದೇ ಪಾನೀಯಗಳು ಬೇಸಿಗೆಗೆ ಸೂಕ್ತವಲ್ಲ. ಚಹಾ ಸೇವನೆ ಹೆಚ್ಚಾದ್ರೂ ಬೇಸಿಗೆಯಲ್ಲಿ ತೊಂದರೆಗೆ ಆಹ್ವಾನ ನೀಡಿದಂತೆ. ಹಾಗಾಗಿ ಈ ಬಿರು ಬೇಸಿಗೆಯಲ್ಲಿ ಬೇರೆ ಆರೋಗ್ಯಕರ ಪಾನೀಯಗಳ ಮೊರೆ ಹೋಗುವುದು ಸೂಕ್ತ. ಉಪ್ಪಿನಕಾಯಿ. ಕೆಲವರಿಗೆ ಊಟಕ್ಕೆ ಮುಂಚೆ ಇದೇ ಬೇಕಾಗುತ್ತದೆ, ಆದ್ರೆ ಬೇಸಿಗೆಯಲ್ಲಿ ಇದು ಸರಿಯಲ್ಲ. ಇವುಗಳಲ್ಲಿ ಉಪ್ಪಿನಂಶ ಹೆಚ್ಚಿರೋದ್ರಿಂದ ದೇಹದಲ್ಲಿನ ನೀರಿನಂಶ ಕಡಿಮೆಯಾಗುವಂತೆ ಮಾಡುತ್ತದೆ. ಹಾಗಾಗಿ ಹೆಚ್ಚು ಉಪ್ಪಿರುವ ಯಾವುದೇ ಆಹಾರಗಳನ್ನ ಬಿರು ಬೇಸಿಗೆಯಲ್ಲಿ ಸೇವಿಸದೇ ಇರುವುದು ಜಾಣತನ. ಸೋಡಾ. ಇದರಲ್ಲಿ ಕೆಫೇನ್ ಮತ್ತು ಸಕ್ಕರೆ ಎರಡೂ ಸೇರಿದ್ರಿಂದ ಬೇಸಿಗೆಯ ದಾಹ ತಣಿಸಿಕೊಳ್ಳಲು ಹೇಳಿಸಿದ್ದಲ್ಲ ಈ ಪೇಯ. ಒಮ್ಮೆ ಕುಡಿದ್ರೆ ಮತ್ತೆ ಕುಡಿಯಬೇಕೆನಿಸುವ ಸೋಡಾಗಳು ದಾಹ ತಣಿಸುವುದಕ್ಕಿಂತ ದೇಹವನ್ನ ನಿರ್ಜಲೀಕರಣದತ್ತ ದೂಡುತ್ತವೆ. ಅನಗತ್ಯ ಸಕ್ಕರೆ ಅಂಶವನ್ನ ದೇಹಕ್ಕೆ ತುರುಕಿ ತೂಕವನ್ನ ಹೆಚ್ಚಿಸುತ್ತವೆ. ಒಣ ಹಣ್ಣುಗಳು. ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವುದು ನಿಜ. ಆದ್ರೆ ಖರ್ಜೂರ, ಅಂಜೂರ ಮುಂತಾದ ಒಣ ಹಣ್ಣುಗಳು ಜೀರ್ಣವಾಗಲು ದೀರ್ಘಕಾಲ ತೆಗೆದುಕೊಳ್ಳುತ್ತವೆ. ಹಾಗಾಗಿ ಹೆಚ್ಚು ಶಾಖವನ್ನ ಉತ್ಪತ್ತಿ ಮಾಡುತ್ತವೆ. ಇವುಗಳ ಬದಲಿಗೆ ಬೇಸಿಗೆಯ ತಾಜಾ ರಸಭರಿತ ಹಣ್ಣುಗಳನ್ನ ಸೇವಿಸುವುದು ಸೂಕ್ತ. ಒಣ ದ್ರಾಕ್ಷಿಯ ಬದಲಿಗೆ ಹಸಿ ದ್ರಾಕ್ಷಿಯನ್ನ ಸೇವಿಸಬಾರದೇಕೆ? ಖಾರದ ತಿನಿಸುಗಳು. ಬಾಯಿಗೆ ರುಚಿಕಟ್ಟೆನಿಸುವ ಖಾರದ ತಿನಿಸುಗಳು ಬೇಸಿಗೆಯಲ್ಲಿ ಸೂಕ್ತವಲ್ಲ. ಜೀರ್ಣಾಂಗಗಳ ಕಿರಿಕಿರಿ, ಅಜೀರ್ಣಕ್ಕೆ ಕಾರಣವಾಗಿ ದೇಹದ ಉಷ್ಣತೆಯನ್ನ ಅಧಿಕ ಮಾಡುತ್ತವೆ. ಜೊತೆಗೆ ಎಷ್ಟು ನೀರು ಕುಡಿದ್ರೂ ಮುಗಿಯದ ನೀರಡಿಕೆಯನ್ನ ತಂದಿಕ್ಕುತ್ತವೆ. ಹಾಗಾಗಿ ಖಾರ ಪ್ರಿಯರು ನೀವಾಗಿದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಖಾರ ಕಡಿಮೆ ಮಾಡುವುದು ಒಳ್ಳೆಯದು. ಕರಿದ ತಿಂಡಿಗಳು. ಇದರಲ್ಲೂ ಸೋಡಿಯಂ ಅಂಶ ಹೆಚ್ಚಿರೋದ್ರಿಂದ ಕುಡಿದಷ್ಟಕ್ಕೂ ದಾಹ ತೀರುವುದೇ ಇಲ್ಲ ಎನ್ನುವಂತಾಗುತ್ತದೆ. ಜೊತೆಗೆ ಹೆಚ್ಚು ಕೊಬ್ಬಿರುವ ಆಹಾರಗಳು ಜೀರ್ಣಾಂಗಗಳಿಗೆ ಸಿಕ್ಕಾಪಟ್ಟೆ ಕೆಲಸ ನೀಡುತ್ತವೆ. ಇವನ್ನ ಜೀರ್ಣಿಸುವಲ್ಲಿ ದೇಹದ ಶಾಖವೂ ಏರುತ್ತದೆ. ಹಾಗಾಗಿ ಕರಿದ ತಿಂಡಿಗಳು ಸಹ ಬೇಸಿಗೆಗೆ ಸೂಕ್ತವಾದದ್ದಲ್ಲ. ಮೊಟ್ಟೆ, ಚಿಕನ್. ಕೊಬ್ಬು ಮತ್ತು ಪ್ರೋಟೀನ್ ಸಾಂದ್ರವಾದ ಆಹಾರವಿದು.
ಜೊತೆಗೆ ಹಲವು ರೀತಿಯ ಖನಿಜಗಳು ದೇಹಕ್ಕೆ ದೊರೆಯುತ್ತವೆ. ಆದರೆ ಇದನ್ನ ಪಚನ ಮಾಡುವುದಕ್ಕೆ ದೇಹದಲ್ಲಿ ಬಹಳಷ್ಟು ಶಾಖ ಉತ್ಪತ್ತಿಯಾಗುತ್ತದೆ. ಕೆಲವರಿಗೆ ಇದರಿಂದ ಸದಾ ಕಾಲ ಸೆಖೆಯ ಅನುಭವ ಆಗಬಹುದು. ಹಾಗಾಗಿ ಬೇಸಿಗೆಯಲ್ಲಿ ಈ ಆಹಾರಗಳ ಸೇವನೆಯನ್ನ ಮಿತಗೊಳಿಸಿದ್ರೆ ಒಳ್ಳೆಯದು. ಆಲ್ಕೋಹಾಲ್. ಯಾವುದೇ ರೀತಿಯ ಆಲ್ಕೋಹಾಲ್ ಸೇವನೆಯು ದೇಹವನ್ನ ನಿರ್ಜಲೀಕರಣದತ್ತ ದೂಡುತ್ತದೆ. ಇದರಿಂದ ಬಾಯಿ ಒಣಗುವುದು, ತಲೆನೋವು ಮುಂತಾದ ಲಕ್ಷಣಗಳು ಕಾಣಬಹುದು. ಜೊತೆಗೆ ಅತಿಯಾದ ಮೂತ್ರ ಮತ್ತು ಬೆವರ ಉತ್ಪತ್ತಿ ಮಾಡಿ ದೇಹವನ್ನ ಸಂಕಷ್ಟಕ್ಕೆ ದೂಡುತ್ತದೆ. ಹಾಗಾಗಿ ಬೇಸಿಗೆಯಲ್ಲಂತೂ ಮದ್ಯಪಾನಕ್ಕೆ ಕಡಿವಾಣ ಹಾಕಿ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.